ಮುಂಗಾರಿ ಮಳೆ ಬೆಳೆ ಮಧ್ಯಮ ಮುಂಗಾರಿ ಮಳೆ ಬೆಳೆ ಮಧ್ಯಮ ಆದೀತು. ಹಿಂಗಾರಿ ಮಳೆ ಬೆಳೆ ಏನೈತಲ್ಲ ಖಂಡ ಮಂಡಲವಾದೈತಿ. ಒಂದ್ ಕಡೆ ಆತಿ ಒಂದ್ ಕಡೆ ಇಲ್ಲ. ಒಂದ್ ಕಡೆ ಆತಿ ಒಂದ್ ಕಡೆ ಇಲ್ಲ ಅಂತಂದ್ರ ಆ ಪುಣ್ಯದ ಸುಕೃತ ಪುಣ್ಯ ಇತ್ತವ್ರು ಗುಡ್ದಾಗ ಕೂತ್ರು ಅನ್ನ ನೀರ ಸಿಗ್ತೈತಿ. ಎಲ್ಲದಕ್ಕೂ ಸುಕೃತ ಪುಣ್ಯನ ಕಾರಣ. ಜನ್ಮಾಂತರದ ಸುಕೃತ ಪುಣ್ಯನ ಕಾರಣ. ಭಕ್ತಿಯಿಂದ ಹೋದ್ರಂದ್ರ ಗುಡ್ದಾಗ ಕೂತ್ರು ಅನ್ನ ನೀರ ಸಿಗ್ತೈತಿ. ಧಾನ್ಯಗಳು ರಸವರ್ಗಗಳು ಬೆಳೆದಾವು ಬೆಳಿತಾವು ಇಲ್ಲೋ ಅನ್ನುವಂತ ಚಿಂತೆಗೆ ಒಳ ಮಾಡ್ತೈತಿ. ಪಶುಗಳು ಶಿಶುಗಳು ಲಯ ಆದಾವತ್ತೇಳೇನಪ್ಪ. ಅಪರಾಂಪರಣ ಆ ಚಂದ್ರಮ್ಮ ತಾಯಿಯ ಜಗಜ್ಜನಿಯ ನಮ್ಮ ಮಠದೊಳ ಬೂದಿನ ಬಂಗಾರ. ಬರೀ ಆ ಬೂದಿ ಹಿಡ್ಕೊಂಡು ಹೋಗಿ ಪ್ರಾತಃ ಕಾಲದೊಳ ಬೂದಿ ಹನಿಗೆ ಹಚ್ಕೊಂಡ ಹೋದ್ರಂದ್ರ ಅವ್ರ ಹಿಂದೆ ಇರ್ತಾರ. ಒಂದ ಕೂದಲು ಕೊಂಕ ಆಗುದಿಲ್ಲ. ಅವ್ರ ಕೃಪಾದ ದೃಷ್ಟಿ ಇರ್ಬೇಕಾಕತಿ. ಅದಕ್ಕ ಬೂದಿ ಬಂಗಾರ ಅನಿಸ್ಕೊಳತಿ ಬಬಲಾದಿ ಮಠದೊಳಗ. ಇದೇ ಸಂವತ್ಸರದೊಳಗನ ಮಳೆ ಬೆಳೆ ಮಧ್ಯಮ ಆದೈತಿ. ಚೈತ್ರ ವೈಶಾಖ ಮೊದಲಾಗಿ, ಚೈತ್ರ ಅಂದ್ರ ಉಗಾದಿ ಆದ ನಂತರ ಮೊದಲನೇ ದಿವಸದಿಂದ ಪ್ರಾರಂಭ ಆಕತಿ. ಅಮಾಶಿಯಿಂದ ಅಮಾಶಿವರೆಗೆ ಚೈತ್ರ ಮಾಸ. ಉಗಾದಿ ಅಮಾಶಿಯಿಂದ ಅಕ್ಷತದಿಗೆ ಅಮಾಶಿವರೆಗೆ ಒಂದು ಮಾಸ ಅಂದ್ರೆ ಒಂದು ತಿಂಗಳಿದ್ದಂಗೆ. ಭಾರತೀಯ ಪುರಾತನವಾದ ಸಂಸ್ಕಾರ ಪದ್ಧತಿ ದಿನಮಾನದ ಲೆಕ್ಕ ಚೈತ್ರ ವೈಶಾಖ ಮೊದಲಾಗಿ ಹಿಡ್ಕೊಂಡ ಜಗತ್ತಿಗೆ ದುಷ್ಕಾಳ ಆದೈತಿ. ದುಷ್ಕಾಳ ಅಂದ್ರೆ ಜಗತ್ತಿಗೆ ತೊಂದರೆ ಆದೈತಿ. ಜಗತ್ತಿಗೆ ತ್ರಾಸ ಮಾಡ್ತೈತಿ. ಸುಖದ ದಿನಮಾನ ಕಡಿಮೆ ಐತಿ. ಆರು ಬೆಳೆದಂತ ಧಾನ್ಯಗಳನ್ನ ಸಂಗ್ರಹ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಯಾಕೆ ಒಳ್ಳೇದಪ್ಪ ಅಂತಂದ್ರೆ ಹೇಳ್ತೀನಿ. ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ, ಜೊಳ್ಳ ಹಾರಿ ಹೋಕ್ಕತಿ. ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ. ವಿಜಯನಗರ ಸಾಮ್ರಾಜ್ಯ ಒಂದು ಶಾಸನ ಬರೆದಿರ್ತಾರ. ಅಲ್ಲಿ ಆಳಿದಂತ ಪ್ರಭುಗಳು ಅದಕ್ಕ ಹಂಪಿ ಸ್ಥಳದೊಳು ಶಂಪಿಗೆ ತನಿಯೊಳಗ ಮುತ್ತಿನ ತರುಣ 577 ವರ್ಷ ನಾ ಹಂಪಿಯನ್ನ ಆಳಿನ ಹೇಳ್ತಾನ ಅಪ್ಪವ್ರು. ಹಂಪಿ ಹೋಗಿ ಕೊಂಪಿ ಆಗುವಕ್ಕ ಅಳಿಯ ರಾಮರಾಯನ ಕಾಲ, ಕೃಷ್ಣದೇವರಾಯನ ಮಗಳ ಗಂಡ ಅಳಿಯ ರಾಮರಾಯನ ಕಾಲಕ್ಕೆ ಹಂಪಿ ಕೊಂಪ ಅನ್ನೋಕ ಬಯಲನಾಡಿಗೆ ಸೂಸಲಾಡತ ಬಂದಂತ ಸಾರವಾಡ ಗ್ರಾಮಕ್ಕೆ ಬರ್ತಾನ. ಅಲ್ಲಿ ಅವತಾರ ತಾಳಿ ಬಬಲಾದಿ ಗ್ರಾಮವನ್ನ ಪಾವನ ಕ್ಷೇತ್ರ ಮಾಡಿ ಚಿಕ್ಕಯ್ಯಪ್ಪನವರು ಜಗಜ್ಜನನಿಯನ್ನ 7 ಬಾಗಿಲೊಳಗೆ ಕರ್ಕೊಂಡು ಭೂ ಕೈಲಾಸ ಮಾಡಿ 3 ಘಳಿಗೆ ಒಳಗ 3 ತಾಸು ಈ ಕಾಲಜ್ಞಾನವನ್ನ ಮುಂದಾಗುವಂತ ಕಾಲಘಟ್ಟ ಮಳೆ ಬೆಳೆ ರಾಜಕೀಯ ಜನರ ನಡೆ ನುಡಿ ಎಲ್ಲವನ್ನು 3 ತಾಸೊಳಗ ಎಲಿ ಒಳಗೆ ಬರೆದಿಟ್ಟಂತ 400 ವರ್ಷದ ವಾಕ್ಯ. ಇದನ್ನ ಪ್ರತಿ ವರ್ಷ ಈ ಕಾಲಜ್ಞಾನ ಮೂಲ ಪೂಜೆ ಮಾಡಿ ಇದು ಕಾಲಜ್ಞಾನ ಸಾರುವಂತ ಪರಂಪರೆ ಬಬಲಾದಿಯಿಂದ ಇವತ್ತ ಬುದ್ನಿ ಗ್ರಾಮದ ಆಗಾಕತ್ತಂದ್ರ ಆ ಪರಂಪರೆ ಇಲ್ಲಿ ಬಂದೈತಂತ ನಾನು. ಆ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಾದ ಅಪ್ಪನೆ ಸದ್ಗುರುನಾಥ ಕೊಟ್ಟಾನಂದ್ರ ಅವನ ಅಪ್ಪನೆ ಪಾಲಿಸುವಂತಾದ ನಮ್ಮ ನಿಮ್ಮೆಲ್ಲರದು ಜವಾಬ್ದಾರಿ.
ಮತ್ತೆ ದಿನಮಾನ ಇಂಥವ್ ಬರ್ತಾವಪ್ಪ ಅಂತಂದ್ರ ಇವತ್ತಿಗೆ ಎಲ್ಲಾರು ಹೇಳಿದ್ದು ಸುಳ್ಳ. ಬಬಲಾದವರ ವಾಕ್ಯ ಮಾಡಿದ್ದ ಬಾಯಿ ಬಬಲಾದಿ ನುಡಿ ಕೊಡೆಕಲ ತಾಯಿ ಶೀತಿ ಮುನಿ ಕುರುಗಿದ್ದೀನಿ ಇವ್ರು ಆಡಿದ ಮಾತ ವಾಣಿ ಸುಳ್ಳು ಅಂದ್ರ ಮೇಕ್ ಮೂಲೆ ಕಟ್ಟಿ ವಾಕ್ಯ ಸಾರಿ ಮಾಡಿದಾರ. ಸುಳ್ಳು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಬಹಳ ದಿನಮಾನ ಈ ವರ್ಷ ಸುಖ ಅನ್ನೋದು ಕಡಿಮೆ ಐತಿ. ಮುಂಗಾರಿ ಒಳಗೆ ಮಳೆ ಬೆಳೆ ಮಧ್ಯಮ ಐತಿ. ಹಿಂಗಾರಿ ಖಂಡ ಮಂಡಲ ಐತಿ. ಬೆಳೆದಂತ ದವಸ ಧಾನ್ಯಗಳ ಬಗ್ಗೆ ಅದರ ಫಲ ನಮಗೆ ಸಿಕ್ಕಿತ್ತು ಇನ್ನಿಲ್ಲ ಅನ್ನುವಂತಾದ ಚಿಂತೆಗೆ ಒಳೆ ಮಾಡ್ತತಿ. ಚೈತ್ರ ವೈಶಾಖ ಮೊದಲುಗೊಂಡ ದುಷ್ಕಾಳ್ಯ ಆದೀತ್ ಅಂತಂದ್ರ ಜಗತ್ತಿಗೆ ಜಗತ್ತಿನ ಜನರಿಗೆ ತೊಂದರೆ ಆದೀತಿ. ಕಷ್ಟದ ದಿನಗಳು ಬರ್ತಾವ ಅಂತ ಹೇಳ್ತಾರಪ್ಪ.